ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕನಕಗಿರಿ ಆರಾಧ್ಯ ದೈವ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಮುಂಜಾಗ್ರತೆ. ಸಿದ್ದರಾಮೇಶ್ವರ ಎಡಿಸಿ ಅವರು ಕನಕಗಿರಿ ಶ್ರೀ ಕನಕಾಚಲಪತಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದರು. ಬಳಿಕ ಶ್ರೀ ಕನಕಾಚಲಪತಿ ದೇವಸ್ಥಾನವನ್ನು ಸಂಪೂರ್ಣ ವೀಕ್ಷಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಕನಕಗಿರಿಯ ಶ್ರೀ ಕನಕಾಚಲಪತಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಹಾಗೂ ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಿಂದ ಸುರಕ್ಷತೆಗಾಗಿ ಸಿದ್ಧತೆ ಪಡಿಸುತ್ತೇವೆ ಎಂದು ತಿಳಿಸಿದರು. ಕನಕಗಿರಿ ಜಾತ್ರಾ ಮಹೋತ್ಸವದ ಕುರಿತು ಸಿದ್ದರಾಮೇಶ್ವರ ಎಡಿಸಿ ಅವರಿಂದ ಭಕ್ತರು ಬರುವಂತಹ ದೇವಸ್ಥಾನದ ಸುತ್ತಲೂ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವಕ್ಕೆ ನಾನಾ ಕಡೆಯಿಂದ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಕುಡಿಯುವ ನೀರು ಹಾಗೂ ಊಟದ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿರಬೇಕು ಹಾಗೂ ಭಕ್ತಾದಿಗಳು ಅಲ್ಲಲ್ಲಿ ವಸತಿ ಮಾಡುವಂತಹ ಜಾಗಗಳಲ್ಲಿ ಸುರಕ್ಷತಾ ಜಾಗೃತಗೊಳಿಸಲು ಹೆಚ್ಚಿನದಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಒದಗಿಸಿ ಬೈಕ್ ಹಾಗೂ ಕಾರು ಮತ್ತು ಟ್ರ್ಯಾಕ್ಟರ್ ನಿಲ್ಲಲು ಸ್ಥಳಗಳನ್ನು ಗುರುತಿಸಿ ನಾಮಫಲಕಗಳನ್ನು ಹಾಕಿಸಿರಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಫಸ್ಟ್ ಇದು ಜಾತ್ರೆ ದಿವಸನೇ ಭಾಳ ಆಗಿದೆ ಸರ್. ಒಂದು ತಮ್ಗೆಲ್ಲರಿಗೂ ತಿಳಿದಂತೆ ಕನಕಗಿರಿ ಕನಕಾಚಲಪತಿ ದೇವಸ್ಥಾನ ಉತ್ಸವ 9 ತಾರೀಕು ಕಲ್ಯಾಣ ಉತ್ಸವ ಮತ್ತು 11ನೇ ತಾರೀಕು ರಥೋತ್ಸವ ಬಹಳ ವಿಜೃಂಭಣೆ ನಡೀತದೆ. ಈ ಬಾರಿಯೂ ಸಹ ಪ್ರತಿ ಸಲದಂತೆ ನಾವು ಈ ಒಂದು 2 ಮಹೋತ್ಸವವನ್ನ ಚೆನ್ನಾಗಿ ಗ್ರ್ಯಾಂಡ್ ಮಾಡಿ ಎಲ್ಲ ಸಾರ್ವಜನಿಕರ ಸಹಯೋಗದೊಂದಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲ ಆಗದ ರೀತಿ ನಾವು ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಬರೋ ಎಲ್ಲ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಮತ್ತು ವಿಧಿವಿಧಾನ ಏನು ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಏನೇನು ಅನುಕೂಲ ಬೇಕೋ ಅದೆಲ್ಲನೂ ಸಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ನಮ್ಮ ತಹಸೀಲ್ದಾರ್ ಅವರದ್ದು ಅಧ್ಯಕ್ಷತೆಯಲ್ಲಿ ವಿವಿಧ ತಾಲೂಕಿನ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಆಲ್ರೆಡಿ ಮಾನ್ಯ ಸಚಿವರು ಸಭೆಯನ್ನ ನಡೆಸಿ ಎಲ್ಲರಿಗೂ ನಿರ್ದೇಶನ ನೀಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈಗ ಆಡಳಿತಾಧಿಕಾರಿಯಾಗಿ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ
ಇದು ಟೆಂಪಲ್ ಅಲ್ಲಿ ಇನ್ನು ಏನೇನು ಹೆಚ್ಚಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಬಹುದು, ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೋದು ಉತ್ಸವಕ್ಕೆ ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನು ನೀಡಿದೆ. ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಈಗ ನಮಗೆ ಗ್ರಾಮ ಪಂಚಾಯತಿಯಿಂದ ಪ್ರತಿ ಗ್ರಾಮ ಪಂಚಾಯತಿಗೆ ಎರಡೆರಡು ವಾಟರ್ ಟ್ಯಾಂಕ್ ನ ನಾವು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಂದ 22 ಟ್ಯಾಂಕ್ಗಳು ನಮ್ಗೆ ಈಗ ಆಲ್ರೆಡಿ ವ್ಯವಸ್ಥೆ ಆಗಿದ್ದಾವೆ. ಅಲ್ಲಿಂದ ನೀರನ್ನ ಸರಬರಾಜು ಮಾಡ್ತದೆ. ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸಿನ್ಸ್ ಇದು ಬೇಸಿಗೆ ಇರೋದ್ರಿಂದ ಯಾವುದೇ ರೀತಿ ಡಯರಿ ಅವೆಲ್ಲ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕುಡಿಯೋ ನೀರನ್ನ ಪರಿಶೀಲನೆ ಮಾಡಿ ಚೆಕ್ ಮಾಡಿನೇ ನಾವು ಅದನ್ನ ಕುಡಿಯೋಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತು ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಏನು ಅಗತ್ಯ ಪೊಲೀಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಮತ್ತು ನಮ್ದು ಲಭ್ಯ ಇರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ ಯೂಸ್ ಮಾಡಿಕೊಂಡು ಟ್ರಾಫಿಕ್ ಮೂವ್ಮೆಂಟನ್ನು ಮತ್ತು ಜನರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದೇ ನಾವು ಪೊಲೀಸರಿಗೆ ಆಲ್ರೆಡಿ ತಿಳಿಸಿದ್ದೇವೆ ಮತ್ತು ಇನ್ನೊಂದ್ಸಲ ಸೂಚನೆ ನೀಡುತ್ತೇವೆ. ಎಲ್ಲಿ ಇಲ್ಲಿ ಬಂದು ಜಾಮ್ ಆಗೋದು ಬೇಡ, ಜಾತ್ರೆ ಟೈಮ್ ಒಳಗೆ ಬಂದು ಗಾಡಿ ಬಂದು ಸಿಕ್ಕಾಕೊಳ್ಳೋ ರೀತಿ ಅಲ್ಲಿ ಎಲ್ಲಿ ಅನುಕೂಲ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಾವು ಕೈಗೊಳ್ತೇವೆ. ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಗಲಾಟೆ ಆ ರೀತಿ. ಈಗ ಅದೇ ಕನಕಗಿರಿ ಉತ್ಸವ ನಡೆಯೋದು ರಾತ್ರಿ ಟೈಮಲ್ಲಿ ಇರೋದ್ರಿಂದ ಸೊ ಅಗತ್ಯ ಪೊಲೀಸ್ ಅಂತೂ ಡೆಪ್ಯೂಟ್ ಮಾಡ್ತಾರೆ, ಬಟ್ ಹೆಚ್ಚಿಗೆ ವಿಜಿಲೆನ್ಸ್ ಅನ್ನ ನಾವು ಮಾಡ್ಲಿಕ್ಕೆ ತಿಳಿಸ್ತೇವೆ. ಅದಲ್ಲದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದ್ರೆ ಅಥವಾ ಯಾರಾದ್ರೂ ಚಿಕ್ಕ ಮಕ್ಕಳು ಕಳೆದೋದ್ರೆ ಅಥವಾ ಯಾವ್ದಾದ್ರು ವಸ್ತುಗಳು ಕಳೆದೋದ್ರೆ ನಾವು ನಮ್ಮ ಮೊಬೈಲ್ ನಂಬರ್ಗಳನ್ನ ಅಂದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಲ್ ಸೆಂಟರ್ ತರ ಮಾಡಿದ್ದೇವೆ. ಆ ನಂಬರ್ ನಮ್ಗೆ ನಂತರದಲ್ಲಿ ನಾವು ಶೇರ್ ಮಾಡ್ತೇವೆ. ಅದನ್ನ ಪಬ್ಲಿಸಿಟಿನೂ ಕೊಡ್ತಾ ಇದ್ದೇವೆ. ಸೊ ಏನೇ ಆದ್ರೂ ಯಾವುದೇ ರೀತಿ ಅಹಿತಕರ ಘಟನೆ ಆದ್ರೂ ಸಹ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ 112ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಥ್ಯಾಂಕ್ ಯು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.